tonight again. Even in another lifetime, find me there. And let's do tonight again. First we need problems, I'm evaporating. Maybe I'm just guessing, but I've got a feeling. Whoa, we could dance all night. Whoa, not the end of time. We could do tonight again. Even in another lifetime, find me there. And let's do tonight again. Rewind until daylight. Repeat, rewind, and put your hands up. Oh, keep those hands up for tonight. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಬೋ27. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಈ ವ್ಲಾಗ್ ಏನು ಅಂದರೆ, ಇವತ್ತು ನನ್ನ ಹಸ್ಬೆಂಡ್ ಫ್ರೆಂಡ್ಸ್ನ ಮೀಟ್ ಮಾಡಲಿಕ್ಕೆ ಅಂತ ಹೇಳಿಬಿಟ್ಟು ಕೋಲಾರವರೆಗೂ ಹೋಗ್ತಾ ಇದ್ದೀವಿ. ಇನ್ನು ಬೆಳಿಗ್ಗೆನೇ ಎದ್ದು ತಲೆ ಸ್ನಾನ ಮಾಡಿಕೊಂಡು ದೇವ್ರಿಗೆ ಪೂಜೆ ಮಾಡಿಬಿಟ್ಟು ಬೇರೆ ಕೆಲಸ ಸ್ಟಾರ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ಸ್ನಾನ ಮಾಡ್ಕೊಬಂದು ದೇವ್ರಿಗೆ ಹೂವು ಎಲ್ಲ ಕಿತ್ಕೊಬಂದು ದೀಪ ಹಚ್ಕೋತಾ ಇದ್ದೀನಿ. ಸೊ ಇವತ್ತು ಅತ್ತೆ ಮನೆ ಹತ್ರನೇ ಇದ್ದಾರೆ. ಅತ್ತೆ ಮನೆ ಹತ್ರನೇ ಇದ್ದರೆ ಫಸ್ಟ್ ನಾನು ಏನು ಮಾಡ್ತೀನಿ ಅಂದರೆ, ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಬಂದು ದೇವ್ರಿಗೆ ಪೂಜೆ ಮಾಡಿಬಿಟ್ಟು ಮತ್ತು ಬೇರೆ ಕೆಲಸನ ಮಾಡ್ಕೋತೀನಿ. ಇನ್ ಕೇಸ್ ಅವರಿಲ್ಲ ಅಂದರೆ ಸೊ ಬೇರೆ ಕೆಲಸ ಎಲ್ಲ ಮಾಡಿಕೊಟ್ಟು ಆಮೇಲೆ ಸ್ನಾನ ಮಾಡ್ಕೋತೀನಿ. ಬಿಕಾಸ್ ನಿತ್ವಿ ಇರ್ತಾರಲ್ವಾ, ಸೊ ಯಾರಾದರೂ ಇದ್ದರೆ ನೋಡ್ಕೊಳ್ಳಿಕ್ಕೆ ಅವ್ರು ನೋಡ್ಕೋತಾರೆ. ನಾವು ಫಸ್ಟ್ ದೇವ್ರಿಗೆ ಪೂಜೆ ಮುಗಿಸ್ಕೊಬಿಡ್ಬೋದು. ಇನ್ ಕೇಸ್ ಯಾರೂ ಇಲ್ಲ ಅಂದರೆ ನಾವೇ ನೋಡಿಕೊಂಡು ಎಲ್ಲ ಮಾಡ್ಕೋಬೇಕಲ್ವ. ಹಾಗಾಗಿ ಸೊ ನನಗೆ ಹೇಗಾದರೆ ಹಾಗೆ ನಿತ್ವಿನ ನಿತ್ವಿಗೆ ಪ್ರಿಫರ್ ಕೊಟ್ಟು ಅವ್ರನ್ನ ಚೆನ್ನಾಗಿ ನೋಡಿಕೊಂಡು ಮತ್ತು ಬೇರೆ ಕೆಲಸನ ನೋಡ್ಕೋತೀನಿ ನಾನು. ಇನ್ನು ಅವ್ರು ಇದ್ರಲ್ವಾ ಅಂತ ಹೇಳ್ಬಿಟ್ಟು ನಿತ್ವಿನವ್ರು ಆಚೆ ಕರ್ಕೊಂಡು ಹೋಗಿದ್ರು. ಇನ್ನು ನಾನು ದೇವ್ರಿಗೆ ಪೂಜೆ ಮಾಡ್ಕೊಂಡ್ಬಿಟ್ಟೆ. ಬೆಳಗ್ಗೆನೇ ಸ್ನಾನ ಮಾಡ್ಕೊಂಡು ದೇವ್ರಿಗೆ ಪೂಜೆ ಮಾಡಿಕೊಂಡ್ರೆ ಎಷ್ಟು ಪ್ಲೆಸೆಂಟಾಗಿರುತ್ತೋ. ಇನ್ನು ಇವತ್ತು ನಾನು ವೆಜಿಟೇಬಲ್ ಎಗ್ ಪಲಾವ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮೊಟ್ಟೆನ ಒಂದು ಕಡೆ ಬೇಯಿಸ್ಲಿಕ್ಕೆ ಅಂತ ಹೇಳ್ಬಿಟ್ಟು ಇಟ್ಟಿದ್ದೀನಿ. ಇನ್ನು ವೆಜಿಟೇಬಲ್ಸ್ ನನ್ನ ಹತ್ರ ಜಾಸ್ತಿ ಇರಲಿಲ್ಲ, ಕ್ಯಾರೆಟ್ ಆ್ಯಂಡ್ ಬೀನ್ಸ್ ಎರಡೇ ಇತ್ತು. ಇನ್ನು ಅವೆರಡರಿಂದನೇ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅವನ್ನೆಲ್ಲ ಕಟ್ ಮಾಡಿಕೊಂಡು ಇನ್ನೊಂದು ಕಡೆ ಟೊಮ್ಯಾಟೊ, ಈರುಳ್ಳಿ, ಹಾಗೆ ಕರಿಬೇವು ತೆಗೆದಿಟ್ಕೊಂಡಿದ್ದೀನಿ. ಒಂದು ಪ್ಯಾನ್ಗೆ ನಾವು ಆಯಿಲ್ ಹಾಕ್ಕೋಬೇಕು. ನಮ್ಗೆ ಎಷ್ಟು ಬೇಕೋ ಅಷ್ಟನ್ನ ಆಯಿಲ್ನ ಸೇರಿಸ್ಕೊಳ್ಳಿ. ಸೊ ನಾನು ಎಲ್ಲ ಒಂದು 4 ಜನಕ್ಕೆ ಆಗೋಷ್ಟು ಮಾಡ್ಕೋತಾ ಇದ್ದೀನಿ ಅಷ್ಟೇ, ಜಾಸ್ತಿ ಏನೂ ಮಾಡ್ಕೋತಾ ಇಲ್ಲ. ಇನ್ನು ಎಣ್ಣೆ ಕಾದಾದಮೇಲೆ ಬಿರಿಯಾನಿ ಸ್ಪೈಸಸ್ನ ಹಾಕ್ಕೊಳ್ಳಿ. ಸರಿ, ಇಪ್ಪತ್ತರ ಏನೇನು ಬಿರಿಯಾನಿ ಸ್ಪೈಸಸ್ ಇದ್ದರೆ ಅವನ್ನ ಹಾಕ್ಕೊಳ್ಳಿ. ನನ್ನ ಹತ್ರ ಇರೋವನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಅವೆಲ್ಲ ಚಿಟಪಟ ಆದಮೇಲೆ ಈರುಳ್ಳಿ ಹಾಗೆ ಕರಿಬೇವು ಹಾಕ್ಕೋತಾ ಇದ್ದೀನಿ. ಇವನ್ನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಎಷ್ಟು ಚೆನ್ನಾಗಿ ಫ್ರೈ ಆದರೆ ನಮಗೆ ಪಲಾವ್ ಅಷ್ಟೊಂದು ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ಸ್ವಲ್ಪ ತುಂಬ ಗೋಲ್ಡನ್ ಕಲರ್ ಏನು ಬರ್ದಿರ, ಸ್ವಲ್ಪ ಲೈಟ್ ಗೋಲ್ಡನ್ ಕಲರ್ ಬರೋ ಥರ ನಾವು ಈರುಳ್ಳಿನ ಚೆನ್ನಾಗಿ ಬೇಯಿಸ್ಕೋಬೇಕು. ಸೊ ಇನ್ನು ಇಲ್ಲಿ ಬೇಯ್ತಾ ಇದೆ, ನೀವು ನೋಡ್ತಾ ಇರ್ಬೋದು. ಆಯಿಲ್ನ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ, ತುಂಬ ಹಾಕ್ಕೊಳ್ಳೋಕೆ ಹೋಗ್ಬೇಡಿ. ನಾನು ಸ್ವಲ್ಪ ಜಾಸ್ತಿ ಹಾಕ್ಕೊಂಬಿಟ್ಟಿದ್ದೀನಿ ಅಂತ ಅನ್ಕೋತಾ ಇದ್ದೀನಿ. ಸೊ ಇದು ನಾನು ಮಾಡ್ಕೋತಾರದು ಬಂದುಬಿಟ್ಟು 4 ಜನಕ್ಕೆ ಕ್ವಾಂಟಿಟಿ ಅಷ್ಟೇ. ಸೊ ಇಲ್ಲಿ ನೀವು ನೋಡ್ತಾ ಇದ್ದಾಗ ಆದರೆ ಈರುಳ್ಳಿನೂ ಬೆಂದಾಯಿತು. ಇನ್ನು ನೆಕ್ಸ್ಟ್ ಟೊಮ್ಯಾಟೊ ಹಾಕ್ಕೋತಾ ಇದ್ದೀನಿ. ಸೊ 2 ಟೊಮ್ಯಾಟೊನ ಕಟ್ ಮಾಡ್ಕೊಂಡಿದ್ದೀನಿ ನಾನು, ಜಾಸ್ತಿ ಏನು ಮಾಡ್ಕೊಂಡಿಲ್ಲ. ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಬಿಟ್ಟು ಆ್ಯಂಡ್ ಹಾಗೆ ಇದಕ್ಕೆ ಸಾಲ್ಟ್ ಹಾಕ್ಕೋಬೇಕು. ಉಪ್ಪು ಹಾಕ್ಕೊಂಡ್ರೆ ಏನಾಗುತ್ತೆ ಅಂತಂದರೆ ಟೊಮ್ಯಾಟೊ ಇರುತ್ತಲ್ವ ಅದು ಚೆನ್ನಾಗಿ ಬೆಂದುತ್ತೆ. ಹಾಗಾಗಿ ನಾನು ಯಾವಾಗ ಟೊಮ್ಯಾಟೊ ಹಾಕಿದ್ರೂ, ಒಗ್ಗರಣೆ ಏನು ಹಾಕಿದ್ರೆ, ಇಲ್ಲಾಂದರೆ ಈ ಥರ ಪಲಾವ್ ಏನಾದರೂ ಮಾಡ್ತಾ ಇದ್ದಾಗ ಟೊಮೆಟೊ ಹಾಕ್ಕೊಂಡಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡು ಕಲಿಸ್ಬಿಟ್ಟು ಸ್ವಲ್ಪ ಹೊತ್ತು ಪ್ಲೇಟ್ ಇಟ್ಟು ಚೆನ್ನಾಗಿ ಫ್ರೈ ಆಗ್ಲಿಕ್ಕೆ ಬಿಡ್ತೀನಿ. ಉಪ್ಪು ಹಾಕ್ಬಿಟ್ರೆ ಟೊಮ್ಯಾಟೊ ಅನ್ನೋದು ಚೆನ್ನಾಗಿ ಸ್ಮ್ಯಾಶ್ ಆಗಿಬಿಡುತ್ತೆ ಆ ಕಾರಣದಿಂದ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು. ಸೊ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಸೊ ಇದನ್ನೆಲ್ಲ ಆದಮೇಲೆ ನಾವು ವೆಜಿಟೇಬಲ್ಸ್ ಕಟ್ ಮಾಡ್ಕೊಂಡಿದ್ದೀವಲ್ವ, ಸೊ ಅದನ್ನು ಹಾಕ್ಕೋಬೋದು. ನಿಮ್ಮ ಹತ್ರ ಇನ್ನೂ ಬೇರೆ ಏನಾದರೂ ವೆಜಿಟೇಬಲ್ಸ್ ಇದ್ದರೆ ಸೇರಿಸ್ಕೊಳ್ಳಿ. ನನ್ನ ಹತ್ರ ಕ್ಯಾರೆಟ್, ಬೀನ್ಸ್ ಎರಡೇ ಇರೋದ್ರಿಂದ ನಾನು ಇವೆರಡನ್ನೇ ಹಾಕ್ಕೋತಾ ಇದ್ದೀನಿ. ನಿಮ್ಮ ಹತ್ರ ಬೇರೆವಿದ್ರೆ ಬೇರೆವೂ ಹಾಕ್ಕೋಬೋದು. ಸೊ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿ ಪ್ಲೇಟ್ ಇಟ್ಬಿಟ್ಟು ಚೆನ್ನಾಗಿ ಬೇಯಲಿಕ್ಕೆ ಬಿಡಬೇಕು. ಬಿಕಾಸ್ ವೆಜಿಟೇಬಲ್ಸ್ ಎಲ್ಲ ಚೆನ್ನಾಗಿ ಬೇಯಬೇಕಲ್ವ, ಹಾಗಾಗಿ ಸ್ವಲ್ಪ ಹೊತ್ತು ಜಾಸ್ತಿ ಹೊತ್ತೇ ಬಿಡಬೇಕಾಗತ್ತೆ. ಸೊ ನಾನು ಮುಚ್ಕೊಂಡು ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಬಿಟ್ಟೆ. ಅದರಲ್ಲಿ ಖಾರ ರುಬ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲ ಒಂದು ಕಡೆ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು ಏನೇನು ಬೇಕು ಅಂತೆಲ್ಲ ಒಂದು ಕಡೆ ರೆಡಿ ಮಾಡಿಕೊಂಡು ಇನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಿಕ್ಸಿ ಜಾರ್ ಇಟ್ಕೊಂಡು ಫಸ್ಟ್ ಚಕ್ಕೆ, ಲವಂಗ ಆ್ಯಂಡ್ ಹಾಗೆ ನೆಕ್ಸ್ಟ್ ಶುಂಠಿ ಮತ್ತು ಬೆಳ್ಳುಳ್ಳಿ, ಸೊ ನಮ್ಗೆ ಏನೇನು ಬೇಕೋ ಅದನ್ನು ಹಾಕ್ಕೊಳ್ಬೋದು. ಸೊ ಬೆಳ್ಳುಳ್ಳಿ, ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಟೊಮ್ಯಾಟೊ 1-2ನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಇನ್ನು ಒಂದು ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಮತ್ತು
ಎಷ್ಟು ಬೇಕೋ ಅಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು, ಇನ್ನು ಪುದೀನ ಸೇರಿಸ್ಕೋಬೋದು. ನನ್ನ ಹತ್ರ ಇಲ್ಲ, ಹಾಗಾಗಿ ನಾನು ಹಾಕ್ಕೊಂಡಿಲ್ಲ. ಇನ್ನು ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು. ಸೊ ತರಿಯಾಗೆಲ್ಲ ಪೇಸ್ಟ್ ಮಾಡ್ಕೊಳ್ಳಿಕ್ಕೆ ಹೋಗ್ಬಿಡಿ. ಚಕ್ಕೆ ಲವಂಗ ಅಲ್ಲಲ್ಲಿ ಸಿಕ್ಕಿದ್ರೆ ತಿನ್ಲಿಕ್ಕೆ ಅಷ್ಟೊಂದು ಇಷ್ಟ ಆಗಲ್ವಲ್ಲ, ನನಗೆ ಇಷ್ಟ ಆಗಲ್ಲ, ಹಾಗಾಗಿ ನಾನು ಫುಲ್ ಪ್ಯೂರಿ ಥರ ಮಾಡ್ಕೊಬಿಡ್ತೀನಿ. ಸೊ ಅದಾದಮೇಲೆ ಇಲ್ಲಿ ಆಲ್ರೆಡಿ ವೆಜಿಟೇಬಲ್ಸ್ ಎಲ್ಲ ಸ್ವಲ್ಪ ಹೊತ್ತು ಫ್ರೈ ಮಾಡ್ಲಿಕ್ಕೆ ಬಿಟ್ಟಿದ್ದೀವಲ್ವ, ಸೊ ಅದರಲ್ಲಿ ನಾವು ಈ ಪ್ಯೂರಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ನಮಗೆ ಈ ಪ್ಯೂರಿಯಿಂದನೇ ಟೇಸ್ಟ್ ಅನ್ನೋದು ಚೆನ್ನಾಗಿ ಬರೋದು. ಸೊ ಇದನ್ನು ನೀವು ನೋಡಿಕೊಂಡು ಎಷ್ಟು ಚೆನ್ನಾಗಿ ಮಾಡ್ಕೋತಾ ಇದ್ದೀರೋ ಅಷ್ಟು ಚೆನ್ನಾಗಿ ನೋಡಿಕೊಂಡು ಕ್ವಾಂಟಿಟಿ ನೋಡ್ಕೊಂಡು ಹಾಕ್ಕೊಳ್ಳಿ. ಇನ್ನು ಇದು ಹಾಕ್ಕೊಬಿಟ್ಟು ಇನ್ನು ಸ್ವಲ್ಪ ಖಾರ ಪುಡಿ ಹಾಕ್ಕೋಬೇಕು. ಸೊ ಖಾರ ಪುಡಿ, ಧನಿಯಾ ಪುಡಿ ಸೊ ಹಾಕ್ಕೊಂಡ್ರೆ ನಮಗಿನ್ನೂ ಟೇಸ್ಟ್ ಸ್ವಲ್ಪ ಚೆನ್ನಾಗಿ ಬರುತ್ತಲ್ವ, ಹಾಗಾಗಿ ಖಾರ ಹಾಗೆ ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಂಡು ಇನ್ನು ಸ್ವಲ್ಪ ಅರಿಶಿನ ಹಾಕ್ಕೋತಾ ಇದ್ದೀನಿ. ಸೊ ಇವೆಲ್ಲ ಹಾಕಿದ್ಮೇಲೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಕಲಸಿಟ್ಬಿಟ್ಟು ಸ್ವಲ್ಪ ಲೋ ಫ್ಲೇಮಲ್ಲಿಟ್ಟು ಒಂದು ಸ್ವಲ್ಪ ಹೊತ್ತು ಬೇಯ್ಲಿಕ್ಕೆ ಬಿಟ್ಟರೆ ಚೆನ್ನಾಗಿರುತ್ತೆ. ಮಸಾಲೆ ಎಲ್ಲ ವೆಜಿಟೇಬಲ್ಸ್ ಕಂಟುತ್ತಲ್ವ ಅನ್ನೋ ಥರ. ಸೊ ಮಸಾಲ ಪ್ರಿಪೇರ್ ಮಾಡ್ಕೊಳ್ಳೋಕೆ ನೋಡಿಕೊಂಡು ಮಾಡ್ಕೊಳ್ಳಿ, ನಿಮ್ಗೆ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು. ಇನ್ನು ಹಾಗೆ ನಾನು ಚಿಕನ್ ಮಸಾಲ ಪುಡಿನ ಹಾಕ್ಕೋತಾ ಇದ್ದೀನಿ ಸ್ವಲ್ಪ. ಇದು ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತಲ್ಲ, ಅಂದರೆ ನಮ್ಗೆ ಪಲಾವ್ ಫೀಲ್ ಬರುತ್ತಲ್ವ, ಹಾಗಾಗಿ ಸ್ವಲ್ಪ ಚಿಕನ್ ಮಸಾಲ ಪೌಡ್ರ್ ನಾನು 1 ಸ್ಪೂನ್ ಹಾಕೋದು, 1 ಟೇಬಲ್ ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಲಿಡ್ ಕ್ಲೋಸ್ ಮಾಡಿ ಬಿಟ್ಟರೆ ನಮಗೆ ವೆಜಿಟೇಬಲ್ಸಲ್ಲಿ ಚೆನ್ನಾಗಿ ನಾವು ಮಸಾಲೆ ಏನು ಹಾಕಿದ್ದೀವಿ ಅವೆಲ್ಲ ಚೆನ್ನಾಗಿ ಅಂಟ್ಕೊಂಡ್ಬಿಡುತ್ತೆ. ಸೊ ಹಾಗಾಗಿ ನಾವು ಸ್ವಲ್ಪ ಹೊತ್ತು ಲಿಡ್ ಕ್ಲೋಸ್ ಮಾಡಿ ಬಿಟ್ಟರೆ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ, ಹೈ ಫ್ಲೇಮಲ್ಲೆಲ್ಲ ಇಟ್ಕೊಳ್ಳೋಕೆ ಹೋಗಬೇಡಿ. ಇನ್ನೊಂದು ಕಡೆ ಮೊಟ್ಟೆನೂ ಬೆಂದಾಯ್ತಲ್ವ, ಸೊ ಮೊಟ್ಟೆನ ಚೆನ್ನಾಗಿ ಬಿಚ್ಕೋಬೇಕಾಗುತ್ತೆ. ಇನ್ನು ಔಟ್ರ್ ಶೆಲ್ ಇರುತ್ತಲ್ವ, ಸೊ ಅದನ್ನು ಚೆನ್ನಾಗಿ ಬಿಚ್ಕೊಬಿಡಬೇಕು. ನಾನು ಒಂದು 6 ತೊಗೊಂಡಿದ್ದೀನಿ. ಸೊ 6 ಸಾಕು ಬಿಡು ಅಂತ ಹೇಳಿಬಿಟ್ಟು, ಆ್ಯಕ್ಚುಲಿ ನಾವು ಆಚೆ ಹೋಗ್ತಿದ್ದೀವಿ, ಸೊ ಮತ್ತೇನೋ ಯಾರೂ ತಿನ್ನೋಕ್ಕಿರಲ್ವಲ್ಲ, ಸೊ ನಮಗೆ ಟಿಫನ್ಗಾದರೆ ಸಾಕು, ಇನ್ನು ಜಾಸ್ತಿ ಏನಕ್ಕೆ ಅಂತ ಅಂದ್ಬಿಟ್ಟು ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ಮೊಟ್ಟೆನ ಬೇಯಿಸ್ಕೊಂಡಿದ್ದೀನಿ. ಎಲ್ಲ ಬೇಯ್ದಾದ್ಮೇಲೆ ಸೊ ನಾವು ಮೊಟ್ಟೆನ ಸ್ವಲ್ಪ ಕಟ್ ಮಾಡ್ಕೋಬೇಕು. ಅಲ್ಲಲ್ಲಿ ಕಟ್ ಮಾಡ್ಕೊಳ್ಳೋದ್ರಿಂದ ನಾವು ಪೋರ್ಕಿಂದಾದರೂ ಇದು ಮಾಡ್ಕೋಬೋದು. ಈ ಥರ ಕಟ್ ಮಾಡಿಕೊಂಡ್ರೆ ನಮ್ಗೆ ಮಸಾಲ ಸ್ವಲ್ಪ ಮೊಟ್ಟೆ ಒಳಗಡೆನೂ ಹೋಗುತ್ತೆ ಅನ್ನೋ ಥರ. ಇನ್ನು ಇಲ್ಲಾಂದರೆ ನಾವು ಆಯಿಲಲ್ಲಿ ಫ್ರೈ ಮಾಡ್ಕೋಬೋದು. ಸ್ವಲ್ಪ ಉಪ್ಪು, ಖಾರ, ಅರಿಶಿನ ಪುಡಿ ಆ್ಯಂಡ್ ಹಾಗೆ ಸ್ವಲ್ಪ ಧನಿಯಾ ಇದನ್ನೆಲ್ಲ ಹಾಕ್ಕೊಂಡು ಎಣ್ಣೆಯಲ್ಲೂ ನಾವು ಮೊಟ್ಟೆನ ಫ್ರೈ ಮಾಡ್ಕೋಬೋದು. ನಾನು ಇವತ್ತು ಡೈರೆಕ್ಟಾಗಿ ಹಾಕೋತಾ ಇದ್ದೀನಿ. ಒಂದೊಂದು ಸಲ ಮಾಡ್ಕೊಂಡಾಗ ಆ ಥರನೂ ಮಾಡ್ಕೋತೀನಿ. ಆ ಥರನೂ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಇದನ್ನು ಬೆಂತಾ ಇದೆ, ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀವಲ್ವ, ಸ್ವಲ್ಪ ಚೆನ್ನಾಗಿ ಬೆಂದತ್ತೆ. ಹೈ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ರೆ ಕೆಳಗಡೆ ಎಲ್ಲ ಅಂಟ್ಕೊಂಡ್ಬಿಡುತ್ತೆ. ಹಾಗಾಗಿ ನೆಕ್ಸ್ಟ್ ಮೊಟ್ಟೆನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನು ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಂಡು ಹೀಗೂ ಇನ್ನೂ ಒಂದು 5 ನಿಮಿಷ ಚೆನ್ನಾಗಿ ಬೆಂದ್ಕೊಂಡ್ರೆ ನಮಗೆ ಮೊಟ್ಟೆಯಲ್ಲಿ ಸ್ವಲ್ಪ ಮಸಾಲ ಎಲ್ಲ ಸೇರಿಕೊಳ್ಳುತ್ತೆ. ನಾನು ಅವಾಗೇ ಹೇಳಿದ್ನಲ್ಲ ಆಯಿಲಲ್ಲಿ, ಆ ಥರ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ನೀವು ಮಾಡ್ಕೊಂಡಾಗ ಆಯಿಲಲ್ಲಿ ಹಾಕಿ ಚೆನ್ನಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಉಪ್ಪು, ಅರಿಶಿನ, ಖಾರ ಪುಡಿ ಎಲ್ಲ ಹಾಕಿ ಫ್ರೈ ಮಾಡ್ಕೊಂಡು ಮತ್ತೇನೂ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ಇವಾಗ ಟೈಮ್ ಸ್ವಲ್ಪ ಆಗುತ್ತೆ ಅಂತ ಅಂದ್ಬಿಟ್ಟು ಈ ಥರನೇ ಮಾಡ್ಕೊಂಡ್ಬಿಡ್ತಾಯಿದ್ದೀನಿ. ಇನ್ನು ನಮ್ಗೆ ಎಷ್ಟು ಬೇಕೋ ಅಷ್ಟು ಅಕ್ಕಿ ಹಾಕ್ಕೋಬೇಕಲ್ವ, ಸೊ ಅದ್ರ ಡಬಲ್ ಅಷ್ಟು ನೀರು ಹಾಕ್ಕೊಳ್ಳಿ. ಡಬಲ್ ಎಷ್ಟಂದರೆ ಇನ್ನೂ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಸ್ವಲ್ಪ ರೈಸ್ ಚೆನ್ನಾಗಿ ಬೆಂದಬೇಕಲ್ವ, ಹಾಗಾಗಿ 2.5 ಹಾಕ್ಕೊಂಡ್ರೆ ಸರಿ ಹೋಗುತ್ತೆ. 1:2.5 ರೇಷಿಯೋಲ್ಲಿ ನಾವು ಹಾಕ್ಕೋಬೇಕಾಗುತ್ತೆ. ಇನ್ನು ನೀರು ಹಾಕ್ಬಿಟ್ಟು ಇನ್ನೊಂದು ಸ್ವಲ್ಪ ಎಲ್ಲ ಒಂದು ಸಲ ಕಲಿಸ್ಕೊಬಿಟ್ಟು ಇನ್ನು ನಮಗೇನಾದರೂ ಸಾಲ್ಟ್ ಹಾಕ್ಕೋಬೇಕಾಗತ್ತೆ. ಎಷ್ಟು ಬೇಕೋ ಅಷ್ಟು ನಿಮ್ಮ ರುಚಿಗೆ ಬೇಕಾದಷ್ಟು ಹಾಕ್ಕೊಂಡು ಸ್ವಲ್ಪ ಹೊತ್ತು ಮುಚ್ಚಳ ಇಟ್ಬಿಟ್ಟು ಚೆನ್ನಾಗೇ ಬೇಯ್ಲಿಕ್ಕೆ ಬಿಡಿ. ಆ್ಯಂಡ್ ಇನ್ನೊಂದು ಕಡೆ ಏನಂದರೆ ಇದೆಲ್ಲ ಖಾರ ಇರುತ್ತಲ್ವ, ನಿತ್ವೆ ಎಲ್ಲ ತಿನ್ನಲ್ಲ, ಹಾಗಾಗಿ ಅವ್ರಿಗೆ ಸ್ವಲ್ಪ ಉಪ್ಮಾ ಮಾಡ್ಕೊಳ್ಳೋಣ ಅನ್ನೋ ಥರ ಅವ್ರಿಗೊಂದು ಕಡೆ ಉಪ್ಮಾ ಮಾಡ್ಕೊತಾ ಇದ್ದೀನಿ. ಸೊ ಒಂದು ಟೀ ಗ್ಲಾಸಲ್ಲಿ ನನಗೆ ಎಷ್ಟು ಬೇಕೋ ಅಷ್ಟು ರವೆನ ಮೆಷರ್ ಮಾಡಿಕೊಂಡು ಹಾಕಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದನ್ನು ಪಕ್ಕಕ್ಕೆ ತೆಗೆದಿಟ್ಕೊಂಡು ಎಷ್ಟು ಬೇಕೋ ಅಷ್ಟು ಎಣ್ಣೆನ ಹಾಕಿ ಇನ್ನು ಸ್ವಲ್ಪ ಸಾಸಿವೆನ ಹಾಕ್ಕೊಂಡು ನೆಕ್ಸ್ಟ್ ಅವರು ಸ್ವಲ್ಪ ಟೊಮ್ಯಾಟೊ, ಈರುಳ್ಳಿ ಹಾಗೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಇಲ್ಲಾಂದರೆ ಒಣಮೆಣ್ಸಿನ ನಮ್ಮ ಹತ್ರ ಏನಿದ್ರೆ ಅದನ್ನು ಹಾಕ್ಕೊಂಡು ಇನ್ನು ಸ್ವಲ್ಪ ಕರಿಬೇವು ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ಇದರಲ್ಲಿ ಸ್ವಲ್ಪ ಹೊತ್ತು ಸಾಲ್ಟ್ ಹಾಕಿದ್ರೆ ಚೆನ್ನಾಗಿ ಫ್ರೈ ಆಗುತ್ತೆ. ಅದೊಂದು ಕಡೆ ಹಾಕ್ತಿದ್ರೆ ಇನ್ನೊಂದು ಕಡೆ ನೀರೂ ಕುದೀತು. ಇನ್ನು ನಾವು ಅಕ್ಕಿ ಹಾಕ್ಕೋಬೇಕಲ್ವ ಅಂತ ಹೇಳಿಬಿಟ್ಟು ನಾನು ಹೇಳಿದ್ನಲ್ಲ 1:2.5 ರೇಷಿಯೋ. ಇನ್ನು 2.5 ನಾವು ನೀರು ಹಾಕ್ಕೊಂಡಿದ್ದೀವಲ್ವ, ಸೊ 1 ರೇಷಿಯೋಲ್ಲಿ ಅಕ್ಕಿ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಕಲಿಸ್ಕೊಬಿಟ್ಟು ನಾವು ಪ್ಲೇಟ್ ಮುಚ್ಕೊಬಿಟ್ಟು ಸ್ವಲ್ಪ ಹೊತ್ತು ಬೇಯ್ಲಿಕ್ಕೆ ಬಿಡಬೇಕು. ಇದೇನಂದರೆ ನಾವು ಪಲಾವೆಲ್ಲ ಮಾಡ್ಕೊಂಡಾಗ ಸ್ವಲ್ಪ ನೋಡ್ಕೋಬೇಕು, ಫ್ಲೇಮ್ನ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊತ ನಾವು ಪಲಾವ್ ಅನ್ನೋದು ಮಾಡ್ಕೋಬೇಕು. ನಾನಿವಾಗ ಹೈ ಫ್ಲೇಮಲ್ಲೇ ಇಟ್ಟಿದ್ದೀನಿ, ಮುಚ್ಚಳ ಇಟ್ಟು ಇನ್ನೂ ಸ್ವಲ್ಪ ಹೊತ್ತು ಅಕ್ಕಿನೂ ಬೆಂದಲಿ ಅಂತ ಹೇಳಿಬಿಟ್ಟು ಇಟ್ಟು ಇನ್ನೊಂದು ಕಡೆ ಉಪ್ಮಾ ಮಾಡ್ಕೋತಾ ಇದ್ದೀವಲ್ಲ, ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಕಲಿಸ್ಕೊಂಡು ಇನ್ನು ನಮಗೆ ನೀರು ಎಷ್ಟು ಬೇಕೋ ಅಷ್ಟನ್ನ ಹಾಕ್ಕೋಬೇಕು. ನಾವು ಇವಾಗ ಉಪ್ಮಾಗೆ 1 ಗ್ಲಾಸ್ ರವೆ ತೊಗೊಂಡಿದ್ದೀವಲ್ವ, ಒಂದು 2 ಗ್ಲಾಸ್ ಇನ್ನು ಸ್ವಲ್ಪ ಹಾಕ್ಕೊಂಡು 2.5 ಇದಕ್ಕೂ 2.5 ಹಾಕ್ಕೊಂಡ್ರೆ ಉಪ್ಮಾ ಸ್ವಲ್ಪ ಸಾಫ್ಟಾಗಿ ಬರುತ್ತೆ. ಹಾಗಾಗಿ ನಾನೊಂದು 2.5
ಒಂದೂವರೆ ಗ್ಲಾಸ್ನ ನೀರನ್ನ ಸೇರಿಸ್ಕೊಂಡಿದ್ದೀನಿ. ಇನ್ನು ನೀರು ಚೆನ್ನಾಗಿ ಕುದೀತಾ ಇರೋವಾಗ ನಾವು ರವೆನ ಸ್ವಲ್ಪ ಹೊತ್ತಾಗಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ಒಂದೇ ಸಲ ಹಾಕ್ಕೊಬಿಟ್ಟಿದ್ದೀವಿ ಅಂದರೆ ಗಂಟು ಕಟ್ಟಂಗೆ ಆಗಿಬಿಡುತ್ತೆ. ಸೊ ಆ ಥರ ಇದ್ರೆ ತಿನ್ನೋಕ್ಕೆ ಚೆನ್ನಾಗಿರಲ್ವಲ್ಲ. ಒಂದು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು ಸ್ವಲ್ಪ ಕ್ವಾಂಟಿಟಿಯಲ್ಲೇ ಮಾಡ್ಕೋತಾ ಇದ್ದೀನಲ್ವ, ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೋತಾ ಇದ್ದೀನಿ ಚೆನ್ನಾಗಿ ಬೆಂದಲಿ ಅಂತ ಹೇಳ್ಬಿಟ್ಟು. ಇನ್ನು ಅರ್ಧಂಬರ್ಧ ಬೆಂದರೆ ಮಗು ಹೊಟ್ಟೆ ನೋವು ಬರುತ್ತೆ ಅನ್ನೋ ಥರ. ಸೊ ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಇನ್ನು ಸ್ವಲ್ಪ ಹೊತ್ತು ಉಪ್ಮಾನ ಹಾಗೆ ಬಿಟ್ಟೆ. ಸೊ ನೆಕ್ಸ್ಟ್ ಈ ಥರ ಆಯಿತು. ಉಪ್ಮಾನು ತುಂಬ ಚೆನ್ನಾಗಿ ಬಂದಿತ್ತು. ಎಣ್ಣೆ ಒಂದು ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ, ಮಗುಗೆಲ್ಲ ಸ್ವಲ್ಪ ಕಮ್ಮಿ ಪ್ರಮಾಣದಲ್ಲಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇನ್ನೊಂದು ಕಡೆ ಪಲಾವನ್ನು ರೆಡಿ ಆಗ್ತಾ ಇದೆ. ಸೊ ನಮ್ಮ ಕಡೆ ಎಲ್ಲ ಇದನ್ನು ಬಿರಿಯಾನಿನೇ ಅಂತಾರೆ. ಸೊ ನಾರ್ಮಲ್ ಆಗಾದರೆ ಇದು ಪಲಾವ್ ಅಲ್ವಾ. ನೆಕ್ಸ್ಟ್ ಇದನ್ನು ಸ್ವಲ್ಪ ಫ್ಲೇಮ್ ಅಡ್ಜಸ್ಟ್ ನೋಡ್ಕೊತಾ ನಾವು ಪಲಾವ್ ಅನ್ನೋದು ಮಾಡ್ಕೋಬೇಕಾಗುತ್ತೆ. ತುಂಬ ಹೈ ಫ್ಲೇಮಲ್ಲಿ ಇಟ್ಬಿಟ್ರೆ ನಮಗೆ ಕೆಳಗಡೆ ಎಲ್ಲ ಸೀದೋಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಫ್ಲೇಮ್ನ ಅಡ್ಜಸ್ಟ್ ಮಾಡ್ಕೊತಾ ನೀವು ಪಲಾವ್ ಅನ್ನೋದು ಮಾಡ್ಕೋಬೇಕು. ನೆಕ್ಸ್ಟ್ ಬಂದುಬಿಟ್ಟು ಇನ್ನೊಂದು ಕಡೆ ಮೊಸರು ಬಜ್ಜಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮೊಸರು ಎಷ್ಟು ಬೇಕಷ್ಟು ತಗೊಂಡು ಸ್ವಲ್ಪ ಈರುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪು ಉಪ್ಪು ಹಾಕ್ಕೊಂಡು ನೀರು ಹಾಕ್ಕೊಂಡು ಸ್ವಲ್ಪ ಹೊತ್ತು ಚಿಲ್ಕ್ತೀವಲ್ವ ಹಾಗೆ ಮಾಡ್ಕೋತಾ ಇದ್ದೀನಿ. ನಿಮ್ಮ ಹತ್ರ ಹಸಿಮೆಣ್ಸಿನ್ಕಾಯಿ ಇದ್ದರೆ ಹಾಕ್ಕೊಳ್ಳಿ. ನನ್ನ ಹತ್ರ ಹಸಿಮೆಣ್ಸಿನ್ಕಾಯಿ ಖಾಲಿ ಆಗಿದೆ, ಹಾಗಾಗಿ ನಾನು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡಿಲ್ಲ. ನಾನೇನಂದರೆ ಅಡುಗೆ ಮಾಡುವಾಗ ಇದು ಪರ್ಟಿಕ್ಯುಲರಾಗಿ ಇದ್ರೇ ಮಾಡ್ತೀನಿ ಅನ್ನೋ ಥರ ಏನೂ ಇಲ್ಲ. ನಮ್ಮಮ್ಮ ಏನಂದರೆ ಏನಿದ್ರೆ ಅದನ್ನು ಹಾಕಿ ಅಡುಗೆ ಅವ್ರು ಮಾಡ್ತಾರೆ. ನಾನು ಹಾಗೆ ಏನಿದ್ರೆ ಅದನ್ನು ಹಾಕಿ ಅಡುಗೆ ಮುಗಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತೀನಿ. ಅದೇ ಇರಲೇಬೇಕು ಅನ್ನೋ ಥರ ಏನೂ ಇದು ಮಾಡಲ್ಲ. ಇಲ್ಲಿ ರೈಸೂ ಇನ್ನೇನು ಲಾಸ್ಟಿಗೆ ಬಂತು. ಇನ್ನೊಂದು ಸ್ವಲ್ಪ ಹೊತ್ತು ಪ್ಲೇಟ್ ಮುಚ್ಚಿ ಏನಾದರೂ ಭಾರ ಇಡೋಣ ಅಂತ ಹೇಳಿಬಿಟ್ಟು ಇಟ್ಟೆ. ಸೊ ಇದು ಇನ್ನೇನು ಬೆಂದಿದೆ, ಆಲ್ಮೋಸ್ಟ್ ಅಲ್ಲಿ ರೆಡಿ ಆಯಿತು. ನನ್ನ ಹಸ್ಬೆಂಡಿನ ಹೊಟ್ಟೆ ಹಸಿತೈತೆ, ಬೇಗ ಹೊರಡಬೇಕಲ್ಲ ಅಂತಿದ್ರೆ ಇನ್ನು ಅವ್ರು ಅರ್ಜೆಂಟ್ ಮಾಡ್ತಾಯಿದ್ರು. ಇನ್ನೂ ಒಂದು ಸ್ವಲ್ಪ ಹೊತ್ತು ಬೇಲಿಗೆ ಬಿಟ್ಟಿದ್ದೆ ಚೆನ್ನಾಗಿರ್ತಾಯಿತ್ತು. ನಾವೇನು ಫ್ಲೇಮ್ ಆಫ್ ಮಾಡಿಬಿಟ್ರು ಲಿಡ್ ಕ್ಲೋಸ್ ಮಾಡಿ ಅದರಲ್ಲಿ ಏನಾದರೂ ಸ್ವಲ್ಪ ಹೊತ್ತು ಭಾರ ಇಟ್ಕೊಂಡ್ಬಿಟ್ರೆ ಸರಿ ಹೋಗುತ್ತೆ. ಇನ್ನು ಅವ್ರು ಅರ್ಜೆಂಟ್ ಮಾಡ್ತಿದ್ದಾರೆ ಅಂತಂದ್ಬಿಟ್ಟು ಇನ್ನು ಅವ್ರಿಗೆ ಅಡುಗೆನ ಬಡಿಸ್ಬಿಡ್ತಾ ಇದ್ದೀನಿ, ಅವ್ರು ತಿನ್ಕೊಂಬಿಡಲಿ ಬಿಡು ಅಂತ. ಸೊ ಇದರಲ್ಲಿ ವೆಜಿಟೇಬಲ್ಸ್ ಎಗ್ ಎಲ್ಲ ಹಾಕಿದ್ದೀವಲ್ವ, ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಬರೀ ವೆಜಿಟೇಬಲ್ ತಿನ್ನೋದ್ರಿಗಿಂತ ಈ ಥರ ಹೆಗ್ ಹಾಕ್ಕೊಂಡಿದ್ದೀವಿ ಅಂದರೆ ತಿನ್ಲಿಕ್ಕೆ ಸ್ವಲ್ಪ ಚೆನ್ನಾಗಿರುತ್ತೆ ಅನ್ನೋ ಥರ. ಇನ್ನು ನಾನು ಮೊಸರು ಹಾಕ್ಕೊಡ್ತಾ ಇದ್ದೀನಿ. ಸೊ ನಾನು ಮೊಸರೆಲ್ಲ ತಿನ್ನೋಕ್ಕೋಗಲ್ಲ, ನನಗೆ ಇಷ್ಟ ಆಗಲ್ಲ. ನಾನು ಫಸ್ಟಿಂದನೂ ತಿನ್ನಲ್ಲ, ನಾನು ಬರೀ ಪಲಾವನ್ನ ತಿನ್ಕೋತೀನಿ. ಸೊ ಇವ್ರಿಗೆ ಬೇಕು ಅಂತ ಹೇಳ್ಬಿಟ್ಟು, ಅತ್ತೆಗೆ ನನ್ನ ಹಸ್ಬೆಂಡ್ಗೆ ಬೇಕು ಅಂತ ಹೇಳ್ಬಿಟ್ಟು ಹಾಕಿ. ಎಲ್ಲಿ ಹೋಗ್ತಾರದು? ಎಲ್ಲಿ ಹೋಗ್ತಿದ್ದೀರಾ ನಿತ್ವಿ? ಹಾಂ, ಯಾರ್ಯಾರು ಹೋಗ್ತಾರದು? ಬಾಯ್. ನಾನು ಬರ್ತೀನಿ ಮಾ ನಿತ್ವಿ, ನಾನು ನಿಮ್ಮ ಜೊತೆ ಬರ್ತೀನಿ. ಇನ್ನೇನು ಅಂದರೆ ಇನ್ನೆಲ್ಲ ಊಟ ಮಾಡಿಕೊಂಡು ಎಲ್ಲ ನನ್ನ ಹಸ್ಬೆಂಡ್ಗೆ ಅವ್ರು ಸ್ನಾನ ಮಾಡಿಕೊಂಡ್ರು. ಇನ್ನು ನಿತ್ವಿಗೂ ಸ್ನಾನ ಮಾಡಿಸಿ ಇನ್ನೇನು ರೆಡಿ ಆದ್ವಿ ಹೊರಡೋಣ ಅಂತಂದ್ಬಿಟ್ಟು. ಇವತ್ತು ಅವ್ರ ಫ್ರೆಂಡ್ಸ್ನ ಮೀಟ್ ಮಾಡಲಿಕ್ಕೆ ರೀಸನ್ ಏನು ಅಂದರೆ ಅವ್ರ ಫ್ರೆಂಡ್ಸಲ್ಲಿ ಪವಿತ್ರ ಅಕ್ಕ ಇದ್ದಾರೆ. ಅವರು ಇವಾಗ ಪ್ರೆಗ್ನೆಂಟು, 8 ಮಂತ್ಸ್ ಆಗಿದೆ. ಸೊ ಎಲ್ಲ ಒಂದು ಸಲ ಮೀಟ್ ಮಾಡೋಣ. ಇನ್ನು ನೆಕ್ಸ್ಟ್ ಮಗು ಆದಮೇಲೆ ಲೇಟ್ ಆಗಿಬಿಡುತ್ತಲ್ವ, ಅಟ್ಲೀಸ್ಟ್ ಇನ್ನೊಂದು 1 ಇಯರ್ 1.5 ಇಯರ್ ಎಲ್ಲ ಮೀಟ್ ಮಾಡಲಿಕ್ಕಾಗಲ್ಲ, ಮಗು ಇರುತ್ತೆ ಅಂತಂದ್ಬಿಟ್ಟು ಇವತ್ತು ಮೀಟ್ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ನನ್ನ ಹಸ್ಬೆಂಡ್ ಏನು ಅಂದರೆ ಅವರೆಲ್ಲೋದ್ರೂ ನನ್ನ ಕರ್ಕೊಂಡು ಹೋಗ್ಲಿಕ್ಕೆ ಪ್ರಿಫರ್ ಮಾಡ್ತಾರೆ. ನಮಗೂ ಸ್ವಲ್ಪ ಎಂಟರ್ಟೈನ್ಮೆಂಟ್ ಇರಬೇಕಲ್ವ, ಮಗು ಜೊತೆ ಮನೆಯಲ್ಲೇ ಇರ್ತಾರೆ ಅಂತಂದ್ಬಿಟ್ಟು ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಸೊ ಹೋಗೋ ದಾರಿಯಲ್ಲಿ ಇದು ರೋಸ್ ರೆಸ್ಟೋರೆಂಟು ಹೊಸ್ದಾಗಿದೆ, ಆಲ್ಮೋಸ್ಟ್ 2 acres ಇದೆ. ಇದು ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ರೆ ಒಂದ್ಸಲ ಟ್ರೈ ಮಾಡಬೇಕು. ಈ ಸಲ ಹೋದಾಗ ನಿಮಗೂ ತೋರಿಸ್ಕೊಡ್ತೀನಿ. ಇನ್ನು ಹಾಗೆ ಬರುವಾಗ ಇದು ಬಂದ್ಬಿಟ್ಟು ನನ್ನ PU ಕಾಲೇಜು, ನಾನು ಓದಿರೋ ಕಾಲೇಜು. ಎಷ್ಟೊಂದು ಮಿಸ್ ಮಾಡ್ಕೊತೀವೋ. ನೆಕ್ಸ್ಟ್ ನಾವು ಶ್ರೀನಿವಾಸಪುರಕ್ಕೆ ಎಂಟ್ರ್ ಆಗಿಬಿಟ್ಟು ಲ್ಯಾಂಡ್ ಆಫ್ ವರ್ಲ್ಡ್ಸ್ ಫೇಮಸ್ಟ್ ಮ್ಯಾಂಗೋಸ್ ಇಲ್ಲಿ. ಇನ್ನು ಹಾಗೆ ಏನಾದರೂ ಸ್ವೀಟ್ಸ್ ತಗೊಳ್ಳೋಣ ಅಂತ ಹೇಳಿಬಿಟ್ಟು ನಾವು ಮಯೂರಿ ಬೇಕ್ರಿ ಹತ್ರ ಸ್ಟಾಪ್ ಮಾಡಿದ್ದೆ ಶ್ರೀನಿವಾಸಪುರದಲ್ಲಿ. ನಾವು ಹೋಗ್ತಿರೋದು ಬಂದ್ಬಿಟ್ಟು ಕೋಲಾರ ಹತ್ರ ಎಂಪೈರ್ ರೆಸ್ಟೋರೆಂಟ್ಗೆ ಹೋಗ್ತಿರೋದು. ಇನ್ನು ಮಧ್ಯದಲ್ಲಿ ಸ್ಟಾಪ್ ಮಾಡಿಕೊಂಡು ಇನ್ನು ಬರೀ ಕೈಯಲ್ಲಿ ಹೋಗೋಕ್ಕಾಗಲ್ವಲ್ಲ, ಏನಾದರೂ ತಗೊಳ್ಳೋಣ ಅಂತ ಹೇಳಿಬಿಟ್ಟು ಸ್ವೀಟ್ಸ್ ತಗೊಳ್ಳೋಣ ಅಂತಂದ್ಬಿಟ್ಟು ಇಲ್ಲಿ ಸ್ಟಾಪ್ ಮಾಡಿ ಸ್ವೀಟ್ಸ್ ಎಲ್ಲ ತಗೋತಾ ಇದ್ದೀವಿ. ಏನೇನು ಬೇಕೋ ನೋಡ್ತಾ ಇದ್ದೀನಿ, ಏನೇನು ತಗೊಳ್ಳೋಣ ಅಂತಂದ್ಬಿಟ್ಟು. ಇನ್ನು ಅಲ್ಲಿ ಇನ್ನೊಂದು ಚಿಕ್ಕ ವೀಡಿಯೋ ಕ್ಲಿಪ್ನ ಶೂಟ್ ಮಾಡಿಕೊಂಡೆ. ನಮ್ಮ ನಿತ್ವಿ ನೋಡಿ ಚಾಕ್ಲೇಟ್ ತಿಂತಿದ್ದಾರೆ, ಎಲ್ಲೋದ್ರೂ ಏನೋ ಒಂದು ಬೀಳಬೇಕು ಅವ್ರಿಗೆ. ಇನ್ನು ತಗೊಂಡು ಇನ್ನು ಮತ್ತೆ ಸ್ಟಾರ್ಟ್ ಆಗಿಬಿಟ್ವಿ. ನನಗೆ ಚಾಕ್ಲೇಟ್ ಇಷ್ಟ ಆಯಿತು, ಹಾಗಾಗಿ ಕೇಳಿದ್ರೆ ನನ್ನ ಹಸ್ಬೆಂಡ್ ಕೊಡಿಸಿದ್ರು. ಇನ್ನು ತಿನ್ಕೊಳ್ತಾ ಹೋದ್ವಿ. ಇನ್ನು ಕೋಲಾರಲ್ಲಿ ಸೀರೆ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಒಂದು ಕಡೆ ಸ್ಟಾಪ್ ಮಾಡಿ, ಇನ್ನು ನನ್ನ ಹಸ್ಬೆಂಡ್ಗೆ ಹೋಲ್ಸೇಲಲ್ಲಿ ಗೊತ್ತು ಅಂತಂದರು. ಅವ್ರು ಆಲ್ಮೋಸ್ಟ್ 2 years ಬ್ಯಾಕ್ ಒಂದು ಸಲ ಬಂದಿದ್ರಂತೆ, ಗೊತ್ತು ಅಂತ ಸ್ಟಾಪ್ ಮಾಡಿ ಬಂದು ಸೀರೆನ ನೋಡ್ತಾ ಇದ್ದೀವಿ. ನನಗೊಂದು 3 ಸೀರೆ ಇಷ್ಟ ಆಯಿತು, ಅದನ್ನು ನಿಮ್ಮ ಜೊತೆ ತೋರಿಸ್ಕೊತೀನಿ. ಈ ಸೀರೆ ನಂಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಹಾಗೆ
ಹಾಗೆ ಇನ್ನೊಂದು ಗೋಲ್ಡ್ ಕಲರ್ ಸೀರೆ ನೋಡಿದೆ, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನನಗೆ ಫುಲ್ ಕಂಪ್ಲೀಟಾಗಿ ಗೋಲ್ಡ್ ಕಲರ್ ಸೀರೆ ಅಂದರೆ ತುಂಬ ಇಷ್ಟ. ಏನೋ ನೋಡಿ ಈ ಸೀರೆನ ಫೈನಲ್ ಮಾಡ್ಕೊಂಡ್ರಿ. ಸೊ ಅವ್ರ ಫ್ರೆಂಡ್ಸ್ಗೆಲ್ಲ ವೀಡಿಯೋ ಕಾಲ್ ಮಾಡಿ ತೋರಿಸಿ ಯಾವ್ದು ಇಷ್ಟ ಆಯಿತು ಅಂತ ಅಂದ್ಕೊಂಡು ಈ ಸೀರೆನ ಫೈನಲೈಸ್ ಮಾಡ್ಕೊಂಡು ಇನ್ನು ಪ್ಯಾಕ್ ಮಾಡಿಸ್ಕೊಂಡು ಇನ್ನು ರಿಟರ್ನ್ ಆಗೋಣ ಅಂತ ಹೇಳ್ಬಿಟ್ಟು ಪ್ಯಾಕ್ ಮಾಡಿಸ್ಕೊತಾ ಇದ್ದೀವಿ. ಸೊ ನಮ್ಗೆ ಒಳ್ಳೆ ಬ್ಯಾಗ್ ಕೊಟ್ಟಿದ್ದಾರೆ, ನನಗೆ ಇಷ್ಟ ಆಯಿತು. ಇಲ್ಲೆಲ್ಲೋ ಮದುವೆಗೆ ಅವ್ರು ಆರ್ಡರ್ ಮಾಡಿದ್ರಂತೆ, ಅದೊಂದು ಸ್ವಲ್ಪ ಪೀಸ್ ಮಿಕ್ಕಿದ್ರೆ ನಮಗೊಂದು ಕೊಟ್ಟರು ಈ ಥರ ಅಂತ ಹೇಳಿದ್ರೆ. ಸೊ ತಗೊಂಡು ಇನ್ನು ಬರೋ ದಾರಿಯಲ್ಲಿ ಹಾಗೆ ಪೆಟ್ರೋಲು ಡೀಸೆಲ್ ಹಾಕ್ಸ್ಕೊಂಡು ನೆಕ್ಸ್ಟ್ ಇನ್ನು ಸ್ವಲ್ಪ ಟೈರಲ್ಲಿ ಬ್ಲೋ ಸ್ವಲ್ಪ ಕಮ್ಮಿ ಆಗಿದೆ ಅಂದರೆ ಅದನ್ನು ಇಡ್ಸ್ಕೊಬಿಟ್ಟು ಇನ್ನು ಮತ್ತೆ ಸ್ಟಾರ್ಟ್ ಆದ್ವಿ. ಇಲ್ಲಿ ನೋಡ್ತಾ ಇರ್ಬೋದು ಇವರೆಲ್ಲ ಗೇರ್ ಹಾಕಕ್ಕೆ ಬಿಡಲ್ವಂತೆ, ಅವರೇ ಹಾಕಬೇಕು ಅಂತ ಗಲಾಟೆ ಮಾಡ್ತಾ ಇದ್ದಾರೆ. ಇನ್ನು ನಾವು ಒಂದು 2 o'clock ಹಂಗೆ ರೀಚ್ ಆಗಿಬಿಟ್ವಿ ರೆಸ್ಟೋರೆಂಟ್ಗೆ. ಸೊ ನಾವು ಬಂದಿರೋದು ಎಂಪೈರ್ ರೆಸ್ಟೋರೆಂಟು. ನಾವು ಮುಂಚೆನೂ ಒಂದು ಸಲ ಬಂದಿದ್ವಿ, ನಮ್ಮ ಮದುವೆ ಆಗಿರೋ ಸ್ಟಾರ್ಟಿಂಗಲ್ಲಿ ಸೇಮ್ ಇದೇ ಫ್ರೆಂಡ್ಸ್ ಜೊತೆ, ಅವ್ರ ಫ್ರೆಂಡ್ಸ್ ಏನಿದ್ರು ಅವ್ರ ಜೊತೆನೇ ಬಂದಿದ್ವಿ. ಸೆಕೆಂಡ್ ಟೈಮ್ ಇದು ಮತ್ತೆ ಬರ್ತಾ ಇರೋದು. ಫುಡ್ ತುಂಬ ಚೆನ್ನಾಗಿರುತ್ತೆ, ನಮಗೆ ಪ್ರೈಸೂ ತುಂಬ ರೀಸನಬಲ್ ಆಗಿರುತ್ತೆ. ಸಿಕ್ಕಾಪಟ್ಟೆ ಜನ ಇದ್ದರು, ಫುಲ್ ಸಂಡೇ ಅಲ್ವಾ, ಹಾಗಾಗಿ ಫುಲ್ ರಶ್ ಇತ್ತು. ನಾವು ಒಂದು ಪ್ಲೇಸ್ ನೋಡಿಕೊಂಡು ಕೂತ್ಕೊಂಡ್ವಿ. ನೆಕ್ಸ್ಟ್ ಅವ್ರ ಫ್ರೆಂಡ್ಸ್ ಎಲ್ಲ ಬಂದರು, ಇವರೇ ಅವ್ರ ಫ್ರೆಂಡ್ಸ್ ಎಲ್ಲ. ಸೊ ಬಂದು ಇನ್ನೇನು ಊಟ ಆರ್ಡ್ರ್ ಮಾಡ್ಕೊಂಡು ತಿನ್ಲಿಕ್ಕೆ ಶುರು ಮಾಡಿದ್ರಿ. ನಾನು ಫುಲ್ ಏನು ಇಲ್ಲೇನು ಊಟ ಎಲ್ಲ ಕ್ಯಾಪ್ಚರ್ ಮಾಡ್ಲಿಕ್ಕೆ ಹೋಗಿಲ್ಲ, ಸ್ವಲ್ಪ ಅನ್ಕಂಫರ್ಟೇಬಲ್ ಆಗಿ ಫೀಲ್ ಆಗ್ತಾರೆ ಅಂತಂದ್ಬಿಟ್ಟು ಚಿಕ್ಕ ಚಿಕ್ಕ ಕ್ಲಿಪ್ಸ್ನ ಶೂಟ್ ಮಾಡಿಕೊಂಡೆ. ಇನ್ನೆಲ್ಲ ಆಚೆ ಬಂದು ಅವ್ರ ಫ್ರೆಂಡ್ಸ್ ಎಲ್ಲ ಮಾತಾಡ್ಕೊತಾ ಇದ್ದಾರೆ. ಏನೋ ನಿತ್ವಿಗೆ ಡ್ರೆಸ್ ಚೇಂಜ್ ಮಾಡೋಣ ಅಂತ ಹೇಳ್ಬಿಟ್ಟು ಕಾರ್ ಹತ್ರಕ್ಕೆ ಬಟ್ಟೆ ತೊಗೊಂಬರಲಿಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ. ಅವ್ನು ಸ್ವಲ್ಪ ಅಂದರೆ ಸ್ವಲ್ಪ ಕಂಫರ್ಟಬಲ್ ಡ್ರೆಸ್ ಹಾಕಿದ್ರೆ ಅವರು ಆಟ ಆಡ್ಕೊಳ್ಳಿಕ್ಕೆಲ್ಲ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ನಮ್ಮ ನಿತ್ವಿ ಎಲ್ಲರಿಗೂ ಮುತ್ತು ಕೊಟ್ಬಿಡ್ತಿದ್ದಾರೆ. ಇವ್ರಿಗೇನು ಅಂದರೆ ಲೈಕ್ ಮುತ್ತು ಕೊಡಿ ಅಂತಂದರೆ ಕೊಡ್ತಾರೆ, ಚೆನ್ನಾಗಿ ಅತ್ತೆ ಅಂದರೆ ಹೋಗಿ ಮುತ್ತು ಕೊಡೋದು ಎಲ್ಲ ಥರ ಮಾಡ್ತಾರೆ. ಇಲ್ಲಿನ ಹಾಗೆ ಸ್ವಲ್ಪ ಪ್ಲೇ ಇದೆಲ್ವ ಇಲ್ಲಿ ಆಟ ಆಡ್ಸ್ಕೊತಾ ಇದ್ದೀವಿ. ಎಲ್ಲ ಹಂಗೆ ಕಾರ್ ಇದ್ದರೆ ಕಾರ್ನೂ ಓಡಿಸ್ತಿದ್ದಾರೆ. ಸ್ವಲ್ಪನೂ ಭಯನೇ ಪಡ್ತಾ ಇಲ್ಲ ಇವರು. ನಾವು ಆ್ಯಕ್ಚುಲಿ ಫಸ್ಟ್ ಬರ್ಡೇ ಕಾರ್ ತೊಗೊಳ್ಳೋಣ ಅಂತ ಅಂದ್ಕೊಂಡ್ರಿ, ಇನ್ನು ಚಿಕ್ಕವರಲ್ವ ಬೇಡ ಅಂತಂದ್ಬಿಟ್ಟು ಅವಾಗ ಸುಮ್ಮನೆ ಆಗಿಬಿಟ್ರೆ ಇನ್ನೇನು ಇವಾಗ ತೊಗೋಬೋದು. ಇವಾಗ ಇನ್ನೇನು ಅವ್ರ ಬರ್ಡೇಗೆ ಇನ್ನೂ 3 months ಇದೆ. ಸೊ ಅವಾಗ ಕಾರ್ ಗಿಫ್ಟ್ ಮಾಡೋಣ ಅಂತ ಅಂತಿದ್ರು ನನ್ನ ಹಸ್ಬೆಂಡು. ಸ್ವಲ್ಪನೂ ಭಯ ಇಲ್ದಿರ ಓಡಿಸ್ತಾ ಇದ್ದಾರೆ. ಇವ್ರಿಗೆ ಈ ಥರ ವೆಹಿಕಲ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಗಂಡು ಮಕ್ಕಳಿಗೆ ಆಲ್ರೆಡಿ ಬಂದುಬಿಟ್ಟಿರುತ್ತಲ್ವ, ಅದ್ರ ಬ್ಲಡ್ಡಲ್ಲೇ ಎಲ್ಲ ಈ ಥರ ಕಾರ್ ಓಡಿಸೋದು ಗಾಡಿ ಓಡಿಸೋದು ಅಂದರೆ ಇಷ್ಟ ಅಲ್ವಾ. ಇನ್ನು ನೆಕ್ಸ್ಟ್ ಇಲ್ಲ ಹಂಗೆ ಜಾರೆ ಬಂಡೆ ಹತ್ರ ಆಟ ಆಡಿಸ್ತಾ ಇದ್ರು ನನ್ನ ಹಸ್ಬೆಂಡು. ನನ್ನ ಮಗು ಹೆಂಗೆ ಅಂದರೆ ಒಂದು ಸಲ ಮಾಡಿದ್ರೆ ಮತ್ತೇನೂ ಅದನ್ನೇ ಮಾಡಬೇಕು ಅಂತಾರೆ. ಇವ್ರು ಪ್ರೆಗ್ನೆಂಟ್, ಇವರೇ ಅಕ್ಕ ಪವಿತ್ರ ಅಕ್ಕ. ಇವ್ರಿಗೆ ಫ್ರೂಟ್ಸು, ಸೀರೆ, ಸ್ನ್ಯಾಕ್ಸ್ ಎಲ್ಲ ಕೊಟ್ಬಿಟ್ಟು ನಾವು ಮತ್ತೆ ರಿಟರ್ನ್ ಆಗೋಣ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಆಗ್ತಾ ಇದ್ದೀವಿ. ನಾವು ಬರೋ ದಾರಿಯಲ್ಲಂತೂ ಸಿಕ್ಕಾಪಟ್ಟೆ ಮಳೆ ಬರ್ತಾಯಿತ್ತು. ನಾವು ಆ್ಯಕ್ಚುಲಿ ಶ್ರೀನಿವಾಸಪುರದ ಮೇಲೆ ಕೋಲಾರಕ್ಕೆ ಬಂದಿದ್ದು. ಇವಾಗ ಹೋಗೋವಾಗ ಮಾತ್ರ ರೂಟ್ ಚೇಂಜ್ ಮಾಡ್ಕೊಬಿಟ್ಟು ಚಿಂತಾಮಣಿಗೆ ಹೋಗಿ ಆಮೇಲೆ ಊರಿಗೆ ಹೋಗೋಣ ಅನ್ನೋ ಥರ ರೂಟ್ ಚೇಂಜ್ ಮಾಡಿಕೊಂಡು ಕೋಲಾರಲ್ಲಿ ಹೋದ್ವಿ. ನೀವು ನೋಡ್ತಾ ಇರ್ಬೋದು, ಸಂಡೇ ಅಲ್ವಾ, ಫುಲ್ ರಶ್, ಎಷ್ಟು ಜನ ಹೋಗ್ತಿದ್ದಾರೋ. ಇನ್ನು ನಾವು ಮನೆಗೆ ರೀಚ್ ಆಗೋಷ್ಟೊತ್ತಿಗೆ 7:30 ಆಗಿಬಿಟ್ಟಿತ್ತು. ದಟ್ಸ್ ಫಾರ್ ಟುಡೇಸ್ ವ್ಲಾಗ್. ಇನ್ನು ನೋಡ್ತಾ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿಗೆ ವ್ಲಾಗ್ಸ್ನ ಮುಗಿಸೋಣ, ಮತ್ತೊಂದು ವ್ಲಾಗ್ ಮುಖಾಂತರ ಸಿಗೋಣ. ಬಾಯ್.